ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ. ಅದು ಸರಿ, ಈ ಚಿಂತು ಸುಳ್ಳೆನಮ್ಮ ಈ ಡ್ರಮ್ಮಿನ ಒಳಗೆ ಎಂತ ಹುಡುಕುತ್ತಿರೋದು ಗೊತ್ತುಂಟಾ? ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಈ ಡ್ರಮ್ಮಿನ ಒಳಗೆ ಇರುವುದೆಲ್ಲ ನಮ್ಮ ಯಜಮಾನ್ರ ಗುಜಿರಿ ಸಾಮಾನು ಅಂತ ತಿಳ್ಕೊಂಡು ಅದೇ ಗುಜಿರಿ ಸಾಮಾನನ್ನು ಈಗ ಹುಡುಕುತ್ತಿರೋದು ನೋಡಿ. ಎಂತಂತ ಹೇಳಿದ್ರೆ ರೈನ್ ಕೋಟ್. ಒಂದು 2 ತಿಂಗಳಿಗೆ ಮೊದಲು ಈ ಡ್ರಮ್ಮಿನೊಳಗೊಂದು ರೈನ್ ಕೋಟ್ ತಂದು ಹಾಕುವುದನ್ನು ನಾನು ನೋಡಿದ್ದೆ. ಈಗ ಅದೇ ಗುಜಿರಿ ಬೇಕಾಗಿದೆ ನೋಡಿ, ಅದೇ ಗುಜಿರಿಯನ್ನು ಹುಡುಕುತ್ತಿರೋದು. ಈಗ ನಾವು ರೈನ್ ಕೋಟ್ ಎಲ್ಲ ಹಿಡ್ಕೊಂಡು ನಾವೀಗ ಎಲ್ಲಿಗೆ ಹೋಗ್ತಿರೋದು ಗೊತ್ತುಂಟಾ? ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳಿಕೊಂಡು ನಮಗೇನೆ ಗೊತ್ತಿಲ್ಲ ಮಾರ್ರೆ. ಮತ್ತೆ ನಾನು ನಿಮಗೆ ಎಲ್ಲಿಗೆ ಅಂತೇಳಿ ಹೇಳಿ ಅಂತೂ ಈಗ ರೈನ್ ಕೋಟ್ ಎಲ್ಲ ಹಿಡ್ಕೊಂಡು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಈಗ ಸುಳ್ಳೆ ಪೇಟೆ ದಾಟಿ ಹೊರಟೆವು. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಚಿಂತುದಾಯ್ತು ರಜೆ ಇರುವಾಗ ಎಲ್ಲಾದರೂ ಲಾಂಗ್ ಹೋಗುವ ಅಂತ ಹೇಳಿಕೊಂಡು ಈ ವಿಡಿಯೋ ಮೊನ್ನೆನೆ ಮಾಡಿದ್ದೇವೆ. ಆದ್ರೆ ಇದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮೊನ್ನೆ ದಿವಸ ಅವನಿಗೆ ರಜೆ ಇತ್ತು. ಆ ರಜೆ ದಿವಸ ಒಟ್ಟಾರೆ ಹೊರಟು ಬಂದದ್ದು. ಅಂತೂ ಸುಳ್ಳೆಪೇಟೆ ದಾಟಿ ಒಂದು 2-3 ಕಿಲೋಮೀಟರ್ ಮುಂದೆ ಬಂದಿದ್ದೇವೆ. ಅಷ್ಟೊತ್ತಿಗೆ ನಮಗೆ ಇಲ್ಲಿ ಇದು ಪ್ಲಾಸ್ಟಿಕ್ ಇದು ಟಬ್ಬು ಮಾರಿಕೊಂಡಿರೋದು ನನಗೆ ಕಂಡಿತ್ತು. ಇನ್ನು ಹೆಣ್ಣು ಮಕ್ಕಳದಂತೂ ಕೇಳ್ಬೇಕಾ, ತೆಗೆಯದಿದ್ರು ಪರವಾಗಿಲ್ಲ, ಅದಕ್ಕೆ ರೇಟ್ ಎಷ್ಟು ಅಂತಂತೂ ಕೇಳಲೇಬೇಕು. ರೇಟ್ ಕೇಳಿ ಆಗುವಾಗ ಪಾಪ ಅವರು 100 ರೂಪಾಯಿ ಅಂತ ಹೇಳಿದ್ರು. ಆಯ್ತಣ್ಣ ಬರುವಾಗ ಬರ್ತೇನೆ ಆಯ್ತಾ ಅಂತ ಹೇಳಿಕೊಂಡು ಆ ಜನೊಟ್ಟಿಗೆ ಹೇಳಿ ವಾಪಸ್ ಬಂದೆವು. ಎಲ್ಲಿಗೆ ಅಂತ ಹೇಳಿದ್ರೆ ಅರಂತೋಡ್ ಹತ್ರ ಬಂದೆವು. ಅರಂತೋಡ್ ಹತ್ರ ಬರುವಾಗ ಮಳೆ ಸ್ಟಾರ್ಟ್ ಆಯ್ತು. ಇನ್ನು ರೈನ್ ಕೋಟ್ ಹಾಕ್ಬೇಕಲ್ಲ ಅಂತ ಹೇಳಿಕೊಂಡು ಇಲ್ಲಿ ನನಗೆ ಮತ್ತು ಚಿಂತಿಗೆ ದೊಡ್ಡ ಗದ ಇದ್ದಾನೆ ನಡೆದೋಯ್ತು. ಎಂತಂತ ಹೇಳಿದ್ರೆ ಈ ತೊಟ್ಟೆಯನ್ನು ಯಾರು ಹಾಕುದು ಅಂತ. ಅವನು ಹೇಳುದು ನೀನು ಹಾಕು ಅಂತ, ನಾನು ಹೇಳುದು ಇಲ್ಲ ನೀನು ಹಾಕು ಅಂತ ಹೇಳಿಕೊಂಡು ಇಂತ ಹೇಗೆ ಅದನ್ನು ಮಾಡಿ ಚಿಂತು ನನ್ನ ಮಂಗ ಮಾಡಿ ಆ ರೈನ್ ಕೋಟನ್ನಂತ ಆ ತೊಟ್ಟೆಯನ್ನಂತ ಅವನಿಗೆ ಹಾಕಿಸಿದೆ. ಅಂತೂ ಪ್ಯಾಂಟ್ ಅಂತೂ ಹಾಕುದೇ ಬೇಡ ಅಂತೆ. ಪ್ಯಾಂಟ್ ಹಾಕಿದ್ರು ಪರವಾಗಿಲ್ಲ ಮಾರ, ಚಡ್ಡಿ ಉಂಟಲ್ಲ ಅಂತ ಹೇಳಿದೆ. ಅವನಿಗೆ ಆ ತೊಟ್ಟೆಯನ್ನು ಕೊಟ್ಟು 1,500 ರೈನ್ ಕೋಟನ್ನು ನಾವು ಹಾಕಿ ಹೊರಟದ್ದು ಸೀದಾ ಮಡಿಕೇರಿ ಸೈಡ್ಗೆ ಹೋಗುವ ಅಂತ ಹೇಳಿಕೊಂಡು ಸುಮ್ಮನೆ ಲಾಂಗ್ ಹೋಗುವ ಅಂತ ಆಯ್ತು. ಅವನಿಗೊಂದು ಭಾರಿ ಆಸೆ, ಮಳೆ ಜೋರು ಇರುವಾಗ ಹೋಗುವ ರಜೆ ಇದ್ದಾವತ್ತು ಅಂತ ಹೇಳಿಕೊಂಡು. ಹಾಗೆ ನಮ್ಮ ಗುಜಿರಿ ಐರಾವತವನ್ನು ಸ್ಟಾರ್ಟ್ ಮಾಡಿ ಮಡಿಕೇರಿ ಸೈಡಿಗೆ ಹೋಗುವ ಅಂತೇಳಿ ಹೊರಟೆವು. ಹಾಗೆ ಸಂಪಾಜೆ ದಾಟಿ ಸ್ವಲ್ಪ ಮುಂದೆ ಬರುವಾಗ ನಮಗೊಂದು 2 ಕಿಲೋಮೀಟರ್ ದೂರದಿಂದ ಒಂದು ರಿಕ್ಷಾ ಸಿಕ್ಕಿದೆ ಮಾರ್ರೆ. ಆ ರಿಕ್ಷಾವನ್ನು ಹಿಂದೆ ಹಾಕ್ಬೇಕು ಅಂತ ಹೇಳಿಕೊಂಡು ನನ್ನನ್ನು ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತೇಳಿ ಆ ಜನ. ಅಂತೂ ನನ್ನದು ಗುಜಿರಿ ಐರಾವತಲ್ಲ, ಇದು ಎಲ್ಲಿ ಹೋಗ್ತದೆ, ನಾನು ಎಕ್ಸ್ಲೇಟರ್ ಕೊಟ್ರು ಇದ್ರು ರಾಯ ಅಂತ ಹೇಳೋದಲ್ಲದೆ ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ನನಗಾಗುದಿಲ್ಲ. ಅಂತೂ ಈಗ ನಾವು ಬಂದು ಇಲ್ಲಿಗೆ ಜೋಡು ಪಾಲಕ್ಕೆ ಬಂದು ತಲುಪಿದೆವು. ಇದು ಜೋಡು ಪಾಲ ಅಲ್ಲ, ಹೆಸರೇನಾದ್ರೂ ಹೇಳಿದ್ದು ತಪ್ಪಿದ್ರೆ ಕ್ಷಮೆ ಇರಲಿ. ಇದು ಜೋಡು ಪಾಲ ಆಗಿರ್ಬೇಕು. ಒಳ್ಳೆ ಒಂದು ವ್ಯೂ ಪಾಯಿಂಟ್ ಆಯ್ತಾ. ಟೂರಿಸ್ಟ್ ಹೋಗುವವರು ಅಂದ್ರೆ ಮಡಿಕೇರಿ ಸೈಡ್ಗೆಲ್ಲ ಹೋಗುವವರೆಲ್ಲ ಇಲ್ಲಿ ಗಾಡಿ ನಿಲ್ಲಿಸಿ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಎಲ್ಲ ಹೋಗ್ತಾರೆ. ಹಾಗೆ ನಾವು ಕೂಡ ಇಲ್ಲಿ ನಿಲ್ಲಿಸಿ ನೋಡಿ ಹೋಗುವ ಅಂತೇಳಿ ಹಾಗೆ ನಿಲ್ಲಿಸಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅಲ್ಲೊಂದು ಕಾಡಲ್ಲಿ ನೋಡಿ ಒಬ್ರು ಹತ್ತಿಕೊಂಡು ಹೋಗುದು ಕಾಣ್ತಾ ಉಂಟು ಮಾರೆ. ನನಗುಂಟಲ್ಲ ಭಯನೇ ಸ್ಟಾರ್ಟ್ ಆಯ್ತು ಅಂತ. ಎಂತ ಅಂತ ಹೇಳಿದ್ರೆ ಎಲ್ಲರೂ ಜಾರಿ ಬಿದ್ರೆ ಅವರು ಅಂತ ಹೇಳಿಕೊಂಡು ಹಾಗೆ ಈಚೆ ತಿರುಗಿ ನೋಡುವಾಗ ನಮ್ಮ ಚಿಂತು ಇದು ಬಿಸ್ಕೆಟ್ ತೆಕೊಳ್ಳುವ ಅಂತೇಳಿ ಹೋಗ್ತಾ ಇದ್ದಾನೆ. ಎಂತಕ್ಕೆ ಬಿಸ್ಕೆಟ್ ಅಂತ ಹೇಳಿದ್ರೆ ಇವನು ದೊಡ್ಡ ನಾಯಿ ಪ್ರೇಮಿ ಅಲ್ಲ, ನಾಯಿಗಳಿಗೂ ಮತ್ತು ಇವನಿಗೂ ಜನುಮದ ಸಂಬಂಧ ಉಂಟು ಕಾಣ್ತದೆ. ಹಾಗೆ ನಾಯಿಗಳು ಇವನನ್ನು ನೋಡಿದ ಕೂಡಲೇ ಬಾಲ ಅಲ್ಲಾಡಿಸಿಕೊಂಡು ಓಡಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಹಾಗೆ ಇವನು ಬಿಸ್ಕೆಟ್ ತೆಕೊಂಡು ಹಾಕುವ ಅಂತ ಹೇಳ್ಕೊಂಡು ಹಾಗೆ ನಾಯಿಗಳಿಗೆ ಬಿಸ್ಕೆಟ್ ಎಲ್ಲ ಹಾಕ್ತಾ ಇರುದು. ಹೌದು ಮಾರ್ರೆ, ನಾವು ಎಲ್ಲಿಯಾದ್ರೂ ಹೋದ್ರೆ ಉಂಟಲ್ಲ, ಅಲ್ಲೇನಾದ್ರೂ ನಾಯಿಗಳೇನಾದ್ರೂ ಇದ್ರೆ ಉಂಟಲ್ಲ, ಚಿಂತುನನ್ನು ನೋಡಿದ ಕೂಡಲೇ ಬಾಲ ಅಲ್ಲಾಡಿಸಿಕೊಂಡು ಓಡಿ ಬರುದೇ ಅಂತ. ಅದಕ್ಕೆ ನಾನು ಚಿಂತುನ ಹತ್ರ ಹೇಳುದು ಅದು ಹಾಗೇನೆ ಮರೆ, ಅವರವರ ಜಾತಿಯವರು ಸಿಗ್ತಾರೆ ಅಂತ ಹೇಳುವಾಗ ಖುಷಿನೇ ಅಲ್ಲ. ಈಗ ನಮಗೆ ಆದ್ರೂ ಹಾಗೇನೆ, ನಮ್ಮ ಜಾತಿಯವರು ಸಿಗ್ತಾರೆ ಅಂತ ಹೇಳುವಾಗ ಖುಷಿನೇ ಆಗ್ತದೆ. ಹಾಗೆ ಅದಕ್ಕೆ ಕೂಡ ಅದರ ಜಾತಿದೊಂದು ಕಾಣುವಾಗ ಖುಷಿ ಆಗ್ತದೆ. ಅದಕ್ಕೆ ಅದು ಬಾಲ ಅಲ್ಲಾಡಿಸಿಕೊಂಡು ಓಡಿ ಬರೋದು ಅಂತ ಹೇಳಿದೆ. ಈಗ ನೋಡಿ, 1 ಪ್ಯಾಕೆಟ್ ಬಿಸ್ಕೆಟ್ ಅನ್ನು ಖಾಲಿ ಮಾಡಿ ಈಗ ವಾಪಸ್ 2ನೇ ಪ್ಯಾಕೆಟ್ ಬಿಸ್ಕೆಟ್ ಹಿಡ್ಕೊಂಡು ಬರ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಅವನು 2 ಅಲ್ಲ 4 ಪ್ಯಾಕೆಟ್ ಬೇಕಿದ್ರೆ ಹಾಕ್ಯಾನೆ. ಯಾಕೆಂತ ಹೇಳಿದ್ರೆ ಪರ್ಸಿನ ಒಳಗಿರುದು ನನ್ನದಲ್ಲ, ಅವನಿಗೇನು ಮತ್ತೆ ಅಲ್ವಾ. ಇದು ಎಂತ ಗೊತ್ತುಂಟು, ಅವತ್ತೊಂದ್ಸಲ ನಾವು ಮಂಗಳೂರಿಗೆ ಹೋಗಿದ್ದೆವು, ಚಿಂತದೊಂದು ಫಿಲಮ್ ಶೂಟಿಂಗ್ ಇತ್ತು. ಅಲ್ಲಿ ಕೂಡ ಹಾಗೇನೆ ಆಯ್ತಾ. ಅಲ್ಲಿ ಬೀಚಲ್ಲಿ ಇವನನ್ನು ನೋಡಿದ ಕೂಡಲೇ ನಾಯಿ ಬಾಲ ಅಲ್ಲಾಡಿಸಿಕೊಂಡು ಓಡಿ ಬಂದದ್ದಲ್ಲ. ಅದರ ವಿಡಿಯೋ ಎಲ್ಲ ಮಾಡಿದೆ ನಾನು, ಅದು ಡಿಲೀಟ್ ಆಯ್ತು. ಇನ್ನು ಫಿಲಮ್ ಶೂಟಿಂಗ್ ಅಂತ ಹೇಳುವಾಗ ಇನ್ನು ಅದು ರಿಲೀಸ್ ಆಯ್ತಾ, ಯಾವಾಗ ರಿಲೀಸ್ ಹಾಗೆ ಅಂತೆಲ್ಲ ಕೇಳ್ಬೇಡಿ ಆಯ್ತಾ. ಅದು ಬರೀ ಒಂದು ಕುತ್ತಿಗೆ ಒಂದು ಹೊರಗೆ ಹಾಕ್ಲಿಕ್ಕೆ ಮಾತ್ರ ಇದ್ದದ್ದು. ಬರೀ ಕುತ್ತಿಗೆ ಹೊರಗೆ ಹಾಕುವ ಒಂದು ಸೀನಿಗೋಸ್ಕರ ರಾತ್ರಿ ಇಡೀ ನಿದ್ದೆಗೆಟ್ಟಿಸಿದ್ದಾರೆ ಮಾರ್ರೆ. 3 ಗಂಟೆ ರಾತ್ರಿಗೆ ಶೂಟಿಂಗ್ ಇದ್ದದ್ದು. ಬರೀ ಕುತ್ತಿಗೆ ಒಂದು ಹೊರಗೆ ಹಾಕುವ ಸೀನು. ಕಣ್ಣು ಮುಚ್ಚಿ ಬಿಟ್ರೆ ಉಂಟಲ್ಲ, ಆ ಸೀನಲ್ಲಿ ಇವನು ಎಲ್ಲಿ ಪಾಸ್ ಆಗ್ತಾನೆ ಅಂತಲೇ ಗೊತ್ತಿಲ್ಲ ಅಂತ ಒಂದು ಮೂವಿ. ಅದಾದ ನಂತರ ವಾಪಸ್ ಒಂದು ಮೂವಿ ಮಾಡಿದಾನೆ, 2 ವರ್ಷ ಆಯ್ತು, ಇನ್ನು ಕೂಡ ರಿಲೀಸ್ ಆಗ್ಲಿಲ್ಲ ಮಾತ್ರ. ಈಗ ಬಿಸ್ಕೆಟ್ ಎಲ್ಲ ಹಾಕಿ ಈಗ ಕೈ ಕಾಲೆಲ್ಲ ತೊಳೆದೇವಿ. ಈ ನೀರು ಎಷ್ಟು ಕೋಲ್ಡ್ ಅಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಮನೆಯಲ್ಲಿ ಫ್ರಿಜ್ ಅಲ್ಲಿ ಇಟ್ಟ ನೀರಷ್ಟು ಕೋಲ್ಡ್ ಉಂಟು ಅಂತ. ಈಗ ನೋಡಿ, ಆ ನಾಯಿಗೆ 2 ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದು ಕೂಡ ಸಾಕಾಗ್ಲಿಲ್ಲ ಅಂತ, ಇನ್ನು ವಾಪಸ್ ಕೊಡು ಅಂತ ಕೇಳ್ತಾ ಉಂಟು. ಅದಕ್ಕೆ ಇವನು ನೀರುಳ್ಳಿ ಬಜ್ಜೆ ತೆಕೊಳ್ತಿದ್ದಾನೆ. ನಾವು ನೀರುಳ್ಳಿ ಬಜ್ಜೆ ಅಂತ ಹೇಳ್ತೇವೆ, ಇನ್ನೊಂದು ಕನ್ನಡದಲ್ಲಿ ಎಂತ ಹೇಳುದು ಮಾರ ಇದಕ್ಕೆ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನೀರುಳ್ಳಿ ಬಜ್ಜೆ. ಈಗ ನೀರುಳ್ಳಿ ಬಜ್ಜೆ ತೆಕೊಂಡು ಅದಕ್ಕೆ ಕೂಡ ಹಾಕ್ತಿದ್ದಾನೆ ನೋಡಿ. ನನ್ನಕ್ಕಿಂತ ಜಾಸ್ತಿ ಅವನು ನೀರುಳ್ಳಿ ಬಜ್ಜೆಯನ್ನು ಅದಕ್ಕೇನೆ ಕೊಡ್ತಿದ್ದಾನೆ. ನನಗೆ ಒಂದು 2 ಪೀಸ್ ಕೊಟ್ಟಿದ್ದಾನೆ, ಅದಕ್ಕೆ 4 ಪೀಸ್ ಕೊಟ್ಟಿದ್ದಾನೆ ಅಂತ ಕಾಣ್ತಾ ಉಂಟು. ಅದೆಲ್ಲ ಆದ ನಂತರ ಇವನದ್ದು ಜಗಳನೇ
ಜಗಳ. ನಾನಂತೂ ಆ ರೈನ್ ಕೊಟ್ಟು ಹಾಕುದೇ ಇಲ್ಲ, ನೀನು ಹಾಕು ಅಂತ ಹೇಳಿಕೊಂಡು. ಹಾಗೆ ಈಗ ತೊಟ್ಟೆಯನ್ನು ನಾನು ಹಾಕಿಕೊಂಡೆ, ನನ್ನ ರೈನ್ ಕೊಟ್ಟನ್ನು ಜಗಳ ಮಾಡಿಕೊಂಡು ಇವನು ಎಳೆದುಕೊಂಡು ಇವನು ಹಾಕಿಕೊಳ್ತಾ ಇದ್ದಾನೆ ನೋಡಿ. ನನಗೆ ಅದಕ್ಕೆ ಸಿಟ್ಟು ಬಂತು. ನಾನು ಆ ತೊಟ್ಟೆಯನ್ನು ಹಾಕಿಕೊಂಡದ್ದು, ಇವನನ್ನು ಬಿಟ್ಟದ್ದು ಸೋಯಿಂಕ್ ಅಂತೇಳಿ ಹೊರಟದೆ ನಾನು. ಮತ್ತೆ ಅವನು ಬೊಬ್ಬೆ ಎಲ್ಲ ಹಾಕಿ ನಾನು ಬರ್ತೇನೆ ಅಂತ ಬೊಬ್ಬೆ ಹಾಕಿದಕ್ಕೆ ಮತ್ತೆ ನಿಲ್ಲಿಸಿ ಕರ್ಕೊಂಡು ಹೋದೆ. ಎಲ್ಲಿಗೆ ಅಂತ ಹೇಳಿದ್ರೆ ಮಡಿಕೇರಿಗೆ ರಾಜ ಸೀಟು ಉದ್ಯಾನವನಕ್ಕೆ ಬಂದದ್ದು ನಾವು. ಫಸ್ಟ್ ಟೈಮ್ ಬಂದದ್ದು ನಾವು, ಇದಕ್ಕಿಂತ ಮೊದಲು ಬರಲಿಲ್ಲ. ಅಲ್ಲಿ ಟಿಕೆಟ್ ತೆಗಿಲಿಕ್ಕೆ ಉಂಟು. ಹಾಗೆ ಒಂದು 2 ಟಿಕೆಟ್ ಎಲ್ಲ ತೆಕ್ಕೊಂಡು ಒಳಗೆ ಹೋಗುವ ಅಂತೇಳಿ ಒಳಗೆ ಹೊರಟಿವಿ. ಈಗ ಹಾಗೆ ಒಳಗೆ ಬಂದು ನೋಡುವಾಗ ಭಾರಿ ಖುಷಿ ಆಯ್ತು ಮಾತ್ರ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಬರ್ತಿರೋದಲ್ಲ. ಹಾಗೆ ಒಳಗೆ ಬಂದು ಆಚೆ ಈಚೆ ತಿರುಗಿ ನೋಡ್ತೇನೆ, ದೊಡ್ಡ ಒಂದು ಜಿರಾಫೆ ನಿಂತುಕೊಂಡು ಉಂಟು ಮಾರ. ನಾನು ಚಿಂತು ಕರೆದು ಹೇಳಿದೆ, ಚಿಂತು ಓಡಿ ಬಾ ನೋಡಿ, ಇಲ್ಲಿ ನಿನ್ನ ಜಾತಿದು ನಿಂತುಕೊಂಡು ಉಂಟು ಅಂತ ಹೇಳ್ಕೊಂಡು. ಹಾಗೆ ಇವನು ಓಡಿ ಬಂದು ನೋಡುವಾಗ ಇದೆಂತ ಇದು ಜಿರಾಫೆ ಅಲ್ಲ. ಅದಕ್ಕೆ ಇವನು ಹೇಳಿದ, ಇದು ನನ್ನ ಜಾತಿದಲ್ಲ, ಇದು ಅಣ್ಣನ ಜಾತಿದ್ದು ನನ್ನ ಅಂತ. ಯಾಕೆಂದ್ರೆ ಇವನ ಅಣ್ಣ ಉದ್ದ ಅಲ್ಲ, ಅದಕ್ಕೆ ಅವನು ಅಣ್ಣನನ್ನು ಜಿರಾಫೆ ಅಂತೇಳಿ ಕರೆಯುದು. ಅದು ಅಣ್ಣನ ಜಾತಿದಂತೆ. ಹಾಗೆ ಅಲ್ಲಿ ನೋಡಿ ಕೆಳಗಡೆ ಬಂದೇವೆ. ಕೆಳಗೆ ಬಂದು ನೋಡುವಾಗ ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ. ತುಂಬಾ ಜನ ಕೂಡ ಇದ್ರು, ಭಾರಿ ಖುಷಿ ಆಯ್ತು ಮಾತ್ರ. ಡೈಲಿ ಮನೆ ಕೆಲಸ ಡ್ಯೂಟಿ ಅಂತ ಹೇಳಿಕೊಂಡು ಇರುವುದಕ್ಕಿಂತ ಈ ತರ ಅಪರೂಪಕ್ಕೆ ಒಂದೊಂದ್ಸಲ ಈ ತರ ತೊಟ್ಟೆಲ್ಲ ಹಾಕಿಕೊಂಡು ಹೀಗೆ ಲಲ ಅಂತ ಹೇಳ್ಕೊಂಡು ಹೀಗೆ ಓಡಾಡಿಕೊಂಡಿದ್ರೆ ಭಾರಿ ಖುಷಿ ಆಗ್ತದೆ ಮಾತ್ರ. ಒಂಥರ ಮೈಂಡ್ ಫ್ರೀ ಆಗ್ತದೆ. ಇದು ನನ್ನ ತೊಟ್ಟೆ ಸರದಿ ನಿಂತು ಕೊಡ್ಲಿ, ಇವನದೆಂತ ಮಾರ್ರೆ, ಇವನದು ಎಂತ ಗೊತ್ತುಂಟ, ವಿಡಿಯೋ ಮಾಡು ನನ್ನನ್ನು ಅಂತ ಹೇಳಿಕೊಂಡು. ಹಾಗೆ ನಾನು ವಿಡಿಯೋ ಮಾಡೋದು, ಇವನು ಬೇತಾಳನಾಗಿ ಹೋಗ್ತಾ ಇರೋದು, ಇವನಿಗೆ ಕೂಡ ಒಂದು ವಿಡಿಯೋ ಬೇಕಂತೆ. ಹಾಗೆ ಈಚೆಲ್ಲಿ ಬಂದು ನೋಡುವಾಗ ನೋಡಿ, ಈ ತರ ಒಂದು ಮಡಿಕೆ ಶೇಪ್ ಅಲ್ಲಿ ಒಂದು ಇದು ಕಟ್ಟಿಂಗ್ ಮಾಡಿದ್ದಾರೆ. ಎಷ್ಟು ಚಂದ ಕಟ್ ಮಾಡಿದ್ದಾರೆ ನೋಡಿ. ಇದನ್ನೊಂದು ವರ್ಕ್ ಮಾಡಿದವರಿಗೆ ಎಷ್ಟೊಂದು ತಾಳ್ಮೆ ಇರ್ಬೇಕಲ್ಲ. ನಮಗೆ ನೋಡುವಾಗ ಓ ಮಡಿಕೆ ತರ ಉಂಟು ಅಂತ ಹೇಳ್ಕೊಂಡು ಇದು ಮಾಡ್ತೇವೆ. ಇದನ್ನು ಕಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು, ಅವರಿಗೆ ಎಷ್ಟು ತಾಳ್ಮೆ ಇರ್ಬೋದು ಅಂತೇಳಿ ನಾನು ಯೋಚನೆ ಮಾಡೋದು. ಹೇಳಿದಾಗ ಈ ಮಡಿಕೇರಿ ಅಂತ ಹೇಳುವ ಹೆಸರು ಬರ್ಲಿಕ್ಕೆ ಕಾರಣ ಏನು ಗೊತ್ತುಂಟ? ಅಂದರೆ ಮೊದಲು 1633ರಿಂದ 1687 ತನಕ ಕೊಡಗನ್ನು ಹಾಲೇರಿ ವಂಶದ ರಾಜ ಮುದ್ದುರಾಜ ಅಂತ ಹೇಳುವವನು ಆಳ್ವಿಕೆ ಮಾಡಿಕೊಂಡಿದ್ದದಂತೆ. ಆ ಕಾಲದಲ್ಲಿ ಮಡಿಕೇರಿಗೆ ಮುದ್ದುರಾಜನ ಕೇರಿ ಅಂತ ಹೇಳುವಂತ ಹೆಸರಿತ್ತಂತೆ. ಅದಲ್ಲದೆ ಮಡಿಕೇರಿ ಒಂದು ಎತ್ತರ ಪ್ರದೇಶದಲ್ಲಿ ಇರುವುದಲ್ಲ, ಬೆಟ್ಟದ ಮೇಲಿರುವ ಊರಾದ ಕಾರಣ ಮೊರಡಿಯ ಕೇರಿ ಅಂತ ಹೇಳುವ ಹೆಸರು ಕೂಡ ಇತ್ತಂತೆ. ಅದು ಕಾಲಕ್ರಮೇಣ ಹೋಗ್ತಾ 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 ಈಗ ಮಡಿಕೇರಿ ಅಂತ ಹೇಳುವಂತ ಹೆಸರು ಬಂತು. ಮಡಿಕೇರಿ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಮಡಿ ಅಂತ ಹೇಳಿದ್ರೆ ಶುದ್ಧ. ಮೊದಲು ಮಡಿಕೇರಿ ಒಂದು ಶುದ್ಧವಾದ ಊರಾಗಿತ್ತಂತೆ. ಈಗ ಮೈಸೂರೆಲ್ಲ ಹೇಗೆ, ಅದೇ ತರ ಮೊದಲು ಶುದ್ಧವಾಗಿ ನೀಟಾಗಿ ಅಚ್ಚುಕಟ್ಟಾಗಿದ್ದ ಊರಂತೆ ಮಡಿಕೇರಿ. ಅದಕ್ಕೆ ಇದು ಮುದ್ದುರಾಜನ ಕೇರಿ ಅಂತ ಹೇಳುವಂತದನ್ನು ತೆಗೆದು ಅಲ್ಲಿಗೆ ಮಡಿ ಅಂತ ಸೇರಿಸಿಕೊಂಡು ಮಡಿಕೇರಿ ಅಂತ ಹೇಳುವಂತ ಹೆಸರು ಬಂತಂತೆ. ಆಗಿರ್ಬೋದು ಅಂತೇಳಿ ನನಗೂ ಅನ್ನಿಸ್ತದೆ, ತಪ್ಪಿದ್ರೆ ಕ್ಷಮೆ ಇರ್ಲಿ. ಯಾಕೆಂತ ಹೇಳಿದ್ರೆ, ಒಂದು ಊರಿಗೆ ಒಂದು ಹೆಸರು ಬರ್ಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಏನಾದ್ರೂ ಒಂದು ಕಥೆಗಳು ಇರ್ತದೆ. ಆದ ಕಾರಣ ಇದು ಕೂಡ ಆಗಿರ್ಬೋದು ಅಂತ ಹೇಳುವಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಈಗ ಆಯ್ತು, ಮಡಿಕೇರಿ ಎಲ್ಲ ಸುತ್ತಿ ಸುಳ್ಯಕ್ಕೆ ಬರುವ ಅಂತೇಳಿ ಬಂದೆವು. ಬರುವಾಗ ಇಲ್ಲಿ ನೋಡಿ ಮಾರೆ, ಒಂದು ಗಿಡದಲ್ಲಿ ನೀಟಾಗಿ ಯಾವ ತರ ಹಣ್ಣುಗಳನ್ನು ಸೃಷ್ಟಿ ಮಾಡಿದಲ್ಲ ಅಂತ ಹೇಳಿದ್ರೆ, ಈಗ ಹೇಗಿದ್ರು ಕಲ್ಲು ಇಲ್ಲ, ಹೊಯ್ಗೆ ಇಲ್ಲ, ಯಾವುದಿಲ್ಲದೆ ಕೆಲಸ ಇಲ್ಲದೆ ಕೂತ್ಕೊಂಡಿರ್ತಾರಲ್ಲ, ಇಲ್ಲಿ ನೀಟಾಗಿ ಒಂದು ಗಿಡದಲ್ಲಿ ಹಣ್ಣುಗಳನ್ನು ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡಿದ್ದಾರೆ. ಇದು ಹೂವಿನ ಮಾಲೆ ಉಂಟಲ್ಲ, ಹೂವಿನ ಮಾಲೆಯಲ್ಲಿರೋ ಬಾಲ್ ಅನ್ನು ನೀಟಾಗಿ ಕಟ್ಟಿದ್ದಾರೆ. ಒಂದು ಕ್ಷಣ ಉಂಟಲ್ಲ, ನೋಡುವವರಿಗೆ ಯಾರಿಗೆ ಕೂಡ ಇದು ಯಾವುದೋ ಒಂದು ಹಣ್ಣು ಅಂತಲೇ ಅನ್ನಿಸ್ಬೋದು. ಅಂದ್ರೆ ಮಡಿಕೇರಿಯಲ್ಲೆಲ್ಲ ತರತರದ ಹಣ್ಣುಗಳೆಲ್ಲ ಇರ್ತದಲ್ಲ, ನಾನು ಕೂಡ ಒಂದು ಕ್ಷಣ ಇದು ಹಣ್ಣು ಅಂತಲೇ ಅನ್ನಿಸಿದೆ. ಬಂದವಳು ವಾಪಸ್ ತಿರುಗಿ ಹೋಗಿ ಇದು ಎಂತಪ್ಪ ಹಣ್ಣು ಅಂತೇಳಿ ಹೋಗಿ ತಿರುಗಿ ನೋಡುವಾಗ ಅಲ್ಲಿ ಇಬ್ಬರು ಹುಡುಗರು ನಿಂತುಕೊಂಡಿದ್ರು. ಅವ್ರು ಹೇಳ್ತಾರೆ, ಮೇಡಮ್ ಅದು ನಾವೇ ಮಾಡಿದ್ದು ಅಂತ ಹೇಳಿದ್ರು. ಅದಾಯ್ತು, ಅದನ್ನೆಲ್ಲ ನೋಡಿ ವಾಪಸ್ ತಿರುಗಿ ಬರುವ ಅಂತೇಳಿ ನಾವು ಸುಳ್ಳೆ ಕಡೆ ಬಂದೆವು. ಸುಳ್ಳೆ ಕಡೆ ಬರುವಾಗ ಇಲ್ಲಿ ಒಂದು ನಾಯಿ ನೋಡಿ, ನಾನು ಹೇಳಲಿಲ್ವಾ ಆಗ್ಲೇ ನಮ್ಮ ಚಿಂತಿಗೂ ಮತ್ತು ನಾಯಿಗೂ ಏನೋ ಒಂದು ಜನ್ಮದ ಸಂಬಂಧ ಉಂಟು ಅಂತ ಹೇಳಿಕೊಂಡು. ನಾಯಿಗಳು ಚಿಂತುನನ್ನು ನೋಡಿದ್ರೆ ಸಾಕು ಮಾರೆ, ಬಾಲ ಅಲ್ಲಾಡಿಸ್ಕೊಂಡು ಓಡಿ ಬರುದು. ಇದು ಕೂಡ ಹಾಗೇನೆ, ಬಾಲ ಅಲ್ಲಾಡಿಸ್ಕೊಂಡು ಇವನ್ನ ನೋಡಿಕೊಂಡು ಓಡಿಕೊಂಡೇ ಬಂತು. ಹಾಗೆ ಸೀದಾ ಸುಳ್ಯಕ್ಕೆ ಬಂದು ಹೋಟೆಲ್ ಅಲ್ಲಿ ಏನಾದ್ರು ತಿನ್ನುವಂತೇಳಿ ಹಾಗೆ ಕೂತಿದ್ದೆವು. ಅಷ್ಟೊತ್ತಿಗೆ ಒಂದು ಚಿಕ್ಕ ಹುಡುಗಿ ಬಂದು 5 ಪೆನ್ ಇಟ್ಟು 40 ರೂಪಾಯಿ ತೆಕೊಳ್ಳಕ್ಕ ಅಂತ ಹೇಳಿದ್ಲು. ಆದ್ರೆ ಇದು ವಿಷಯ ಚಿಕ್ಕದೆ, ಆದ್ರೆ ನನಗೊಂಥರ ಮನಸ್ಸಿಗೊಂದು ತರ ಇದು ನಾಟಿದೆ. ಯಾಕೆಂತ ಹೇಳಿದ್ರೆ, ಈ ತರದ ಕೆಲವು ವಿಡಿಯೋಗಳನ್ನೆಲ್ಲ ನಾನು ನೋಡ್ತೇನೆ. ಈ ತರ ಚಿಕ್ಕ ಮಕ್ಕಳು ಏನಾದ್ರು ವ್ಯಾಪಾರ ಮಾಡಿಕೊಂಡು ಬರುದು, ಬಲ್ಲೂನು ಅಥವಾ ಬಾಲ್ ಈ ತರ ವ್ಯಾಪಾರ ಮಾಡಿಕೊಂಡು ಬರುದು, ಯಾರು ಕೂಡ ಅವರ ಕೈಯಿಂದ ತೆಕೊಳ್ಳಿಕ್ಕಿಲ್ಲ, ಮಕ್ಕಳಿಗೆ ಊಟಕ್ಕೆ ಕೂಡ ಇಲ್ಲದೆ ಅವರು ಕೂಗಿಕೊಂಡು ಕೂತುಕೊಳ್ಳುದು, ಈ ತರದ ವಿಡಿಯೋಗಳನ್ನೆಲ್ಲ ನಾನು ನೋಡ್ತೇನೆ. ಅದನ್ನ ನಾನು
ಚಿಂತುನ ಹತ್ರ ಹೇಳಿದ್ದೆ, ಮಕ್ಕಳೇನಾದ್ರೂ ಈ ತರ ಮಾರಿಕೊಂಡು ಬಂದ್ರೆ ಅದನ್ನು ತೆಕೊಳ್ಬೇಕಾಯ್ತಾ ಅಂತ ಹೇಳ್ಕೊಂಡು. ಹಾಗೆ ಚಿಂತು ಪೆನ್ ಅನ್ನು ತೆಕ್ಕೊಂಡ, ಅಗತ್ಯ ಇಲ್ಲ ಆದ್ರೂ ಕೂಡ ತೆಕ್ಕೊಂಡ. 50 ರೂಪಾಯಿ ಕೊಟ್ಟ, 40 ರೂಪಾಯಿ ಆಗ್ಬೇಕಾದ್ದು 50 ರೂಪಾಯಿ ಕೊಟ್ಟ. ಅವಳು ಚೇಂಜ್ ತಿರುಗಿಸಿ ಕೊಡ್ಲಿಲ್ಲ. ಅವಳು ಅದಕ್ಕೆ ನಾನು ಕೇಳಿದೆ ಚೇಂಜ್ ಕೊಡಲ್ವಾ ಅಂತ ಕೇಳಿದೆ. ಅಷ್ಟೊತ್ತಿಗೆ ನೋಡಿ ಅವಳು ಒಂದು ಪೆನ್ ಅನ್ನು ಕೊಟ್ಲು. ನಮ್ಮ ಮಕ್ಕಳಾಗ್ತಿದ್ರು ಉಂಟಲ್ಲ 10 ರೂಪಾಯಿ ಚೇಂಜ್ ಕೊಟ್ಟು ಸೀದೋಗ್ತಿದ್ರು, ಇವಳು ಒಂದು ಪೆನ್ ಕೊಟ್ಟು ಸರಿ ಆಯ್ತಲ್ವಾ ಅಂತ ಹೇಳಿದ್ಲು. ಅದಕ್ಕೆ ಚಿಂತೆಗೆ ಬೇಜಾರಾಯ್ತು. ಅವನು ವಾಪಸ್ ಆ ಒಂದು ಪೆನ್ ಅನ್ನು ತಿರುಗಿಸಿ ಅವಳಿಗೇನೆ ಕೊಟ್ಟು ಚೇಂಜ್ ಬೇಡ ಆಯ್ತಾ ತೆಕೊಂಡು ಹೋಗು ಅಂತ ತೆಕ್ಕೋ ಅಂತ ಹೇಳಿದ್ಲು. ಅವಳಿಗೆ ಏನಾದ್ರೂ ನಾನು ತಿನ್ನಿಸುವ ಅಂತೇಳಿ ಯೋಚನೆ ಮಾಡಿದ್ದೆ, ಅಂದ್ರೆ ಆಗ್ಲೇ ನನಗೆ ಅದು ತಲೆಗೆ ಬರ್ಲಿಲ್ಲ. ಮತ್ತೆ ನಾವು ತಿನ್ನುವಾಗ ನೆನಪಾಯ್ತು. ನಾನು ಚಿಂತುನ ಹತ್ರ ಹೇಳಿದ್ದೆ, ಚಿಂತು ಅವಳಿಗೆ ಕೂಡ ಏನಾದ್ರು ತಿನ್ನಿಸ್ಬೋದಿತ್ತಲ್ಲ ಚಿಂತು ಅಂತ ಹೇಳಿಕೊಂಡು. ಆದ್ರೂ ಅವಳು ಹೋದ್ಲು. ನೋಡ ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಸಿಗುವಾಗ ಆ ತರ ಏನಾದ್ರು ತಿನ್ನಿಸುದ ಏನಾದ್ರು ಮಾಡುವ ಅಂತ ಹೇಳ್ಕೊಂಡು. ಹಾಗೆ ನಾವು ಪರೋಟ ಮತ್ತು ನೀರುಳ್ಳಿ ಬಜ್ಜೆ, ಇದಕ್ಕೆ ಇನ್ನೊಂದು ಹೆಸರು ಎಂತಂತ ಹೇಳಿದ್ರೆ ಪಕೋಡ ಆಯ್ತಾ. ಪಕೋಡನ ತಿಂದೆವು, ನಾವು ಮನೆ ಕಡೆ ಬಂದೆವು. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್.